ಮಲ್ಲೇಶ್ ಬಾಬು ಅವರು ಈ ಲೋಕಸಭಾ ಕ್ಷೇತ್ರದ MP ಮೆಂಬರ್ ಆಫ್ ಪಾರ್ಲಿಮೆಂಟ್, ನಿಮಗೆಲ್ಲ ಗೊತ್ತಿರಬೇಕು. ನಾನು ಅವರು ಹಿಂದೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ IAS ಮಾಡಬೇಕು, IPS ಮಾಡಬೇಕು ಅಂತ ಇಬ್ಬರು ಕ್ಲಾಸ್ ಹೋಗಿದ್ರ ಬಗ್ಗೆ ಹೇಳ್ತಾ ಇದ್ರು. ಸುಮಾರು 20 ವರ್ಷಗಳ ಹಿಂದೆ ಮಲ್ಲೇಶ್ವರಂನಲ್ಲಿ ರಾವ್ಸ್ IAS ಅಕಾಡೆಮಿ ಅಂತಿತ್ತು. ಆಗಿನ ಕಾಲಕ್ಕೆ ಬೆಂಗಳೂರಿನಲ್ಲಿ ಬಹಳ ಪ್ರತಿಷ್ಠವಾದ IAS ಕೋಚಿಂಗ್ ಸೆಂಟರ್. ನಾನು ಆಗ್ತಾನೆ MSc ಮುಗಿಸಿ ಹಳ್ಳಿ ಬಡ ರೈತನ ಮಗ ಹೋಗಿ ಆ ಕ್ಲಾಸಿಗೆ ಸೇರಿಕೊಂಡೆ. ಸೊ ಹಾಗೆ ಸ್ವಲ್ಪ ದಿವಸ ಆದಮೇಲೆ ಪಕ್ಕದಲ್ಲಿ ಹುಡುಗ ಭಾಳ ಸ್ಮಾರ್ಟ್ ಆಗಿ ಕಾರಲ್ಲಿ ಬಂದು ಕ್ಲಾಸಲ್ಲಿ ಕೂರ್ತಾ ಇದ್ರು. ಸ್ವಲ್ಪ ದಿವಸ ಆದಮೇಲೆ ನನಗೆ ಪರಿಚಯ ಮಾಡಿಕೊಂಡ್ರು. ಸೊ ನನಗೆ ಯಾರೋ ಹೀಗೆ ಮಾತಾಡ್ತಾ ಚಿಕ್ಕಮಂಗ್ಳೂರಿನವ್ರು, ನೀವು ಕೋಲಾರದವರು ಅಂತ ಏನೋ ಅಂದ. ಮಲ್ಲೇಶ್ ಬಾಬು ಪಕ್ಕದಲ್ಲಿ ಕೂತು ಅವನ ಕಿವಿ ನಿಟ್ಕಾಯ್ತು, ನಾವು ಕೋಲಾರದವರು. ಆಗ ಪರಿಚಯ ಆಗಿ ಯಾರು ಏನು ಅಂತ ವಿಚಾರಿಸಿದಾಗ ಭಾಳಷ್ಟು ಜನಕ್ಕೆ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಆಗಿನ ಕಾಲಕ್ಕೆ ಅವರ ತಂದೆ ಕುಂಬಾರಳ್ಳಿ ಮುನಿಸ್ವಾಮಿ, ಸಿ ಮುನಿಸ್ವಾಮಿ ಅಂತ ಒನ್ ಆಫ್ ದ ಡೈನಾಮಿಕ್ IAS ಆಫೀಸರ್, ರಾಜ್ಯ ಕಂಡಂತ ಅತ್ಯಂತ ದಕ್ಷ IAS ಅಧಿಕಾರಿ ಆಗಿನ ಕಾಲಕ್ಕೆ ಇದ್ದವರು ಸಿ ಮುನಿಸ್ವಾಮಿ ಅವರು, ಇದೇ ಕುಂಬಾರಳ್ಳಿನವರು. ಸೊ ಅವರ ಮಗ ಇವರು. ಸೊ ಇಬ್ರು ಸುಮಾರು 2-3 ವರ್ಷಗಳ ಕಾಲ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. IAS ಗೆ ತಯಾರು ಮಾಡಿದ್ವಿ. ಅವರು ಕಾರಣಾಂತರಗಳಿಂದ ಬಿಟ್ಟು ವಾಪಸ್ ಬಂದು ಬಿಸ್ನೆಸ್ಗೆ ತೊಡಗಿಸ್ಕೊಂಡ್ರು. ಆ ಸಂದರ್ಭದಲ್ಲಿ ಅವರ ಇನ್ನೊಬ್ಬರು ಅಣ್ಣ ಪರಿಚಯ ಆದರು, ನಾಗೇಶ್ ಅಂತ. ಭಾಳ ಜನ ಗೊತ್ತಿರ್ಲಿಕ್ಕಿಲ್ಲ. ಕುಂಬಾರಳ್ಳಿ ಪ್ರತಿಭೆ. ಇನ್ನೊಬ್ಬರು ಏರ್ ಏಷ್ಯಾ ಅಂತ ಒಂದು ಚಾರ್ಟರ್ಡ್ ಫ್ಲೈಟ್ಸ್ ಕಂಪನಿ ಇದೆ, ಏರ್ ಏಷ್ಯಾ ಅಂತ ಫ್ಲೈಟ್ಸ್ ಕೇಳಿರಬೇಕು. ಇಡೀ ದೇಶಕ್ಕೆ ಏರ್ ಏಷ್ಯಾ ಹೆಡ್ಡು ಮಲ್ಲೇಶ್ ಬಾಬು ಅವರ ಅಣ್ಣ ನಾಗೇಶ್ ಬಾಬು ಅಂತ, ಅವರು ಹೆಡ್ ಇದ್ರು. ಸೊ ಇವರಿಬ್ಬರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂದ್ರೆ, ಅಣ್ಣ ತಮ್ಮಂದ್ರ ಬಗ್ಗೆ. ಅವರು IAS IPS ಆಗಿರ್ಬೋದು, ಆದರೆ ಅವ್ರದೇ ಆದಂಥ ಒಂದು ರಾಜಕೀಯ ರಂಗದಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ. ಅವ್ರ ಅಣ್ಣ ಈಗ ಪ್ರೆಸೆಂಟ್ ಅವರು ಏರ್ ಇಂಡಿಯಾದಲ್ಲಿದ್ದಾರೆ ಅವ್ರ ಅಣ್ಣ. ಯಾಕೆ ಇವರಿಬ್ಬರ ಬಗ್ಗೆ ನಾನು ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಹೇಳ್ತಾ, ಬಹಳಷ್ಟು ಜನ ತಂದೆ ತಾಯಿಗಳಿದ್ದಾರೆ. ಅವ್ರ ತಂದೆ ಆಗಿನ ಕಾಲಕ್ಕೆ ಒಬ್ಬ ಸೀನಿಯರ್ IAS ಆಫೀಸರ್ ಇದ್ರೂ ಕೂಡ ಪ್ರತಿ ಭಾನುವಾರ ಕುಂಬಾರಹಳ್ಳಿಗೆ ಬಂದು ಕುಂಬಾರಹಳ್ಳಿಯಲ್ಲಿ ಕೂತ್ಕೊಂಡು ಮೈಸೂರು ಲ್ಯಾಂಬ್ಸ್ MD ಇದ್ದರು, ಮೈಸೂರು ವಿಕ್ರಾಂಟ್ ಟೈರ್ಸ್ MD ಇದ್ದರು, ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರ್ ಇದ್ದರು, ಭಾಳಷ್ಟು ಉನ್ನತ ಹುದ್ದೆಗಳಲ್ಲಿದ್ದರು. ಆ ಉನ್ನತ ಹುದ್ದೆಗಳಲ್ಲಿ ಇದ್ದರೂ ಕೂಡ ಅವರು ಭಾನುವಾರ ಶನಿವಾರ ರಾತ್ರಿ ಊರಿಗೆ ಬಂದು ಕುಂಬಾರಹಳ್ಳಿಯಲ್ಲಿ ಕೂತ್ಕೊಂಡು ಯಾರು ಸುತ್ತಮುತ್ತಲ ಹಳ್ಳಿನವರು, ಕೋಲಾರದವರು, ಅವರು ಪರಿಚಯದವರು ಅವ್ರ ಮನೆಗೆ ಹೋದರೆ, ನಮಗೆ ಕೆಲಸ ಬೇಕು, ನಮಗೆ ಆ ಕೆಲಸ ಬೇಕು, ಈ ಕೆಲಸ ಬೇಕು ಅಂದರೆ ಅವ್ರದ್ದು ಭಾಳಷ್ಟು ಒಂದು ಡೈಲಾಗ್ ಕೇಳ್ಪಟ್ಟಿದ್ದೀನಿ. ಪದನ್ನೇ ರಾರ ಅಂತ, ಬೆಳಗ್ಗೆ ಬನ್ನಿ ಮೈಸೂರು ಲ್ಯಾಂಬ್ಗೆ ಅಂತ. ಬೆಳಗ್ಗೆ 9-10 ಗಂಟೆಗೆ ಮೈಸೂರು ಲ್ಯಾಂಬ್ಸ್ ಹತ್ರ ಹೋಗಿ ಗೇಟಲ್ಲಿ ನಿಂತರೆ ಯಾರಾದರೂ ಹಿಂಗಂದ್ರೆ ನಮ್ಮೂರಿನವ್ರು ಬಂದಿದ್ದಾರೆ ಅಂತ ಆ ಸೆಕ್ಯೂರಿಟಿಗೆ ಹೇಳಿ ಅವ್ರನ್ನೆಲ್ಲ ಒಳಗಡೆ ಕರೆಸಿ ಸುಮಾರು 1,000 ಜನದಷ್ಟು ಕೋಲಾರದವ್ರಿಗೆ ಮೈಸೂರು ಲ್ಯಾಂಬ್ಸು ಮತ್ತು ವಿಕ್ರಾಂಟ್ ಟೈರ್ಸು NGFನಲ್ಲಿ ಕೆಲಸ ಕೊಡಿಸಿದ್ರು. ಅಂದರೆ ಅವರು ಒಬ್ಬ ಸೀನಿಯರ್ IAS ಆಫೀಸರ್ ಆಗಿ ಬೆಂಗಳೂರಿನಲ್ಲಿ ಇದ್ದು ಅವರು ಆರಾಮಾಗಿ ಕಾಲ ಕಳಿಬೋದಿತ್ತು. ವಾಪಸ್ಸು ಊರಿಗೆ ಬಂದಾಗ ಕೂಡ ಅವರವರ ಬಂಧುಗಳು, ಅವರ ಸಮಾಜದವರು ಅವ್ರನ್ನ ನೋಡ್ಕೊಂಡು ಅವ್ರ ಕಾಲ ಕಳಿಬೋದಿತ್ತು. ಅದನ್ನು ಬಿಟ್ಟು ಅವರು, ನನಗೆ ಅಧಿಕಾರ ಇದೆ, ಯಾರೋ ಒಬ್ಬರು ನಮ್ಮ ಮನೆ ಬಾಗಿಲವರೆಗೂ ಬರಲಿ, ಬಂದವರಿಗೆ ಏನಾದ್ರು ದಾರಿ ದೀಪ ತೋರಿಸೋಣ. ಅಂದರೆ ಇದನ್ನು ಏನು ಹೇಳಕ್ಕೆ ಫೈನಲ್ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ, ಮನುಷ್ಯ ಅಧಿಕಾರ, ಹಣ, ಆಸ್ತಿ, ಅಂತಸ್ತು ಸಿಕ್ಕಿದಾಗ ಸ್ವಾರ್ಥಿ ಆಗಬಾರ್ದು. ಸ್ವಾರ್ಥಿಯಷ್ಟು ಕೆಟ್ಟ ನಡವಳಿಕೆ, ಕೆಟ್ಟ ಕ್ಯಾರೆಕ್ಟರ್ ಮತ್ತು ಇಂದು ಇರಲಿಕ್ಕಿಲ್ಲ. ಹಾಗಾದ ಸ್ವಾರ್ಥಿ ಆದಾಗ ಏನಾಗುತ್ತೆ ಅಂದರೆ, ತಂದೆ ತಾಯಿ ಮಾಡಿದ್ದು ಮಕ್ಕಳಿಗೆ, ಮಕ್ಕಳು ಮಾಡಿದ್ದು ಮೊಮ್ಮಕ್ಕಳಿಗೆ. ಅವ್ರ ತಂದೆ ಅಷ್ಟು ಬಡವರ ಪರ ಕಾಳಜಿ ಇದ್ದು ಅಧಿಕಾರದಲ್ಲಿದ್ದಾಗ 4 ಜನಕ್ಕೆ ಸಹಾಯ ಮಾಡಿದ್ದಕ್ಕೆ ಇವತ್ತು ಇಬ್ಬರು ಗಂಡು ಮಕ್ಕಳು ಒಂದು ಉನ್ನತ ಸ್ಥಾನಕ್ಕೆ, ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಏರಿದ್ದಾರೆ. ಮತ್ತು ಅವ್ರ ಮಗಳು ನಿಮಗೆಲ್ಲ ಗೊತ್ತಿರಬೇಕು, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೈಯೆಸ್ಟ್ ಎತ್ತರಕ್ಕೆ ಏರಿದಂಥ ಒಬ್ಬ IAS ಆಫೀಸರು ಮಂಜುನಾಥ್ ಪ್ರಸಾದ್ ಅಂತ.
BBMP ಕಮಿಷನರ್ ಇದ್ದರು, ಇತ್ತೀಚೆಗೆ ಅವರು ಸೆಕ್ರೆಟರಿ ಆಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ನಿವೃತ್ತಿ ಹೊಂದಿದ್ದಾರೆ. ಈ 3 ಜನ ಮಕ್ಕಳು ಬಹಳ ಜೀವನದಲ್ಲಿ ಹೈಯೆಸ್ಟ್ ಎತ್ತರಕ್ಕೆ ಏರೋದಕ್ಕೆ ಅವ್ರ ತಂದೆ ಮಾಡಿದ ಅಷ್ಟು ಇಷ್ಟು ಪುಣ್ಯ ಅವರನ್ನು ಆ ಮಟ್ಟಕ್ಕೆ ತಂದಿದೆ. ಹಾಗಾಗಿ ಬಹಳಷ್ಟು ಜನ ತಂದೆ ತಾಯಿಯಂದ್ರೆ ಇಲ್ಲಿದ್ದೀರಿ. ನಮ್ಮ ಕೈಯಲ್ಲಾದಷ್ಟು ನಾವು ಸಮಾಜಕ್ಕೆ, ನಮ್ಮ ಸುತ್ತಮುತ್ತಲು ಇರೋರಿಗೆ ನಮಗೆ ಏನು ಶಕ್ತಿ ಇರುತ್ತೋ ಆ ಶಕ್ತಿನಲ್ಲಿ ಸಹಾಯ ಮಾಡಿದ್ರೆ ನಮ್ಮ ಮಕ್ಕಳು ಒಳ್ಳೆಯದಾಗತ್ತೆ. ಆ ಮಕ್ಕಳು ಮುಂದೆ ಏನಾದರೂ ಒಳ್ಳೆಯವರಾಗಿ ಸಮಾಜದಲ್ಲಿ ದೊಡ್ಡವರಾಗಿ ಬೆಳೀತಾರೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ನನ್ನ ಮುಂದೆ ಯಾವುದೋ ಹೊಳೆಯಿಲ್ಲ ಇವತ್ತು ನಿಮ್ಮ ಎಲ್ಲ ತಂದೆ ತಾಯಿಯಂದ್ರಿಗೆ ಹೇಳೋಕ್ಕೆ.